ಇದು ಸುಮಾರು 30 ಮನೆಗಳಲ್ಲಿ ಸಂಪೂರ್ಣವಾಗಿ ನಾಶವಾಗಿದೆ. ಅದೇ ರೀತಿಯಲ್ಲಿ 9 ಜನ ತೀರಿ ಹೋಗಿದ್ದಾರೆ. ಬರೀ 5 ಲಕ್ಷ ರೂಪಾಯಿನ ಕೊಟ್ಟು ರಾಜ್ಯ ಸರ್ಕಾರ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದೇನು ಅಂದ್ರೆ, ಕೇರಳದಲ್ಲಿ ಗುಡ್ಡ ಕುಸಿದು ಬಿದ್ದಾಗ 400 ಜನ ತೀರಿ ಹೋಗಿದ್ದಾರೆ, ಮತ್ತೆ 100 ಜನ ಕಾಣೆಯಾಗಿದ್ದಾರೆ. ಸಹಾಯ ಎಲ್ಲರಿಗೂ ಮಾಡಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ನೀವು ಇಮ್ಮಿಡಿಯೇಟ್ ಆಗಿ 100 ಮನೆಯನ್ನ ಅಲ್ಲಿ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದಿರಲ್ಲ. ಇಲ್ಲಿ ಕನ್ನಡಿಗರ ಪರಿಸ್ಥಿತಿಯನ್ನು ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ ತಾವು ಹೇಳಬೇಕು. ಕನ್ನಡಿಗರ ಅವರ ನೋವು ನಿಮಗೆ ನೋವು ಅಲ್ವಾ ಇದ್ರೆ ಕನ್ನಡ ಪರ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಈ ಬಡು ಕುಟುಂಬಗಳ ಬಗ್ಗೆ ಯಾರು ಕೇಳೋದು? ಅದು ಕೇಂದ್ರದ ವಿರೋಧ ಪಕ್ಷದ ನಾಯಕರು ಶ್ರೀ ರಾಹುಲ್ ಗಾಂಧಿ ಅವರ ಕ್ಷೇತ್ರ ಆಗಿದೆ. ಅದೇ ನಾನು 100 ಮನೆಯನ್ನು ಕಟ್ಟಿಸಿಕೊಡ್ತೇನೆ, ಮತ್ತೆ ಅದನ್ನ ಜೊತೆ MNC ಕಂಪನಿಗಳಿಗೆ ಮನವಿ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ನಾನು ನೋಡಿದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಏನಂತ, ಎಲ್ಲರೂ ಸಹಾಯ ಮಾಡಿ ಅಂತ. ಇವರಿಗೆ ಏನು ಹಾಗೆ 3 ಜನ, ಲೋಕೇಶ್ನ ತಾಯಿ ಇದ್ದಾರೆ, ಜಗನ್ನಾಥ್ ಅವರ ಮಗಳಿದ್ದಾರೆ. ಇವರ ಪರಿಸ್ಥಿತಿ ಏನು? 10 ದಿನವಾಗಿ ಕಾರ್ಯಾಚರಣೆಯನ್ನೇ ಇಲ್ಲ, ಎಂಥದೂ ಇಲ್ಲ. ಇವತ್ತು ನಾಟಕ ಮಾಡ್ತೀರಾ, ನೀವು. ಅದಕ್ಕೋಸ್ಕರ ನಿಮ್ಮ ಈ ಕಾಳಜಿ ಇದೆಯಲ್ಲ, ಅದು ನಿಜವಾದ ಕಾಳಜಿ ಅಲ್ಲ. ನಾವು ಕೂಡ ಒಬ್ಬ ಹಿಂದುಳಿದ ಸಮುದಾಯದ ಮುಖ್ಯಮಂತ್ರಿಗಳಾಗಿ ಅಹಿಂದೆಯನ್ನು ಗೊತ್ತಿರತಕ್ಕಂಥ ನಮಗೆ ನೋವು ಗೊತ್ತಿದೆ. ಎಲ್ಲರೂ ಕೂಡ ಹಿಂದುಳಿದ ವರ್ಗದ ಸಮುದಾಯಕ್ಕೆ ಸೇರಿದವರು, ಅಲಕ್ಕಿ ಸಮುದಾಯದವರು, ಈಡಿಗ ಸಮುದಾಯದವರು. ಇವರನ್ನ ನೋಡಕ್ಕೂ ಕೇಳಕ್ಕೂ ನಿಮಗೆ ಮನಸ್ಸು ಬರ್ತಾ ಇಲ್ಲ ಅಂತಂದ್ರೆ, ಈ IRB ಕಂಪನಿಯ ಪರವಾಗಿ ನಿಂತಿದ್ದಾರಲ್ಲ, ಅಂಕೋಲಾ ಸ್ಟೇಷನ್ ಅಲ್ಲಿ ಮಾಡಿರ್ತಕ್ಕಂಥ 105 ಕೆಳಗಡೆ ಮಾಡಿ ಅವರಿಗೆ ಜಾಮೀನು, ಅದರಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಹರಿಕೃಷ್ಣನ್ ನಿನ್ನೆ ಅಲ್ಲ ಮೊನ್ನೆ ಇದೇ ಕಾರವಾರ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಆಂಟಿಸೆಪ್ಟಿಕ್ ಬೇಲಿ ಮೂವ್ ಮಾಡಿದ್ದಾರೆ. ಎಷ್ಟು ದಿನ ಆಯ್ತು ಈಗ? ಇದೇ 16 ಬಂದಂದ್ರೆ 1 ತಿಂಗಳಾಯ್ತು. ಒಬ್ಬರನ್ನ ಅರೆಸ್ಟ್ ಮಾಡಿದ್ದೀರಾ, ನಿಮ್ಮ ಯೋಗ್ಯತೆಗೆ ಒಬ್ಬರನ್ನ ಅರೆಸ್ಟ್ ಮಾಡಿದ್ದೀರಾ. ಪರಮೇಶ್ವರ್ ಅವರೇ, ಎಲ್ಲ ತಗೋ ಮಾತಾಡ್ತೀರಲ್ಲ, ನೀವು ಒಬ್ಬರನ್ನ ಬಂಧಿಸಿ ಒಳಗೆ ಹಾಕಿದ್ದೀರಾ. ಈಗ ಆಯ್ತಲ್ಲ, ಈಗ 175/3 ಅದ್ರಲ್ಲಿ ಏನ್ ಹೇಳ್ತಾರೆ, ಅವ್ರನ್ನ ಅರೆಸ್ಟ್ ಮಾಡಿ ವಿತೌಟ್ ವಾರಂಟ್ ಅರೆಸ್ಟ್ ಮಾಡಬಹುದು. ನೀವು ಅರೆಸ್ಟ್ ಮಾಡಿ ವೀರೇಂದ್ರ ಡಿ ಮಾಯಿಸ್ಕರ್ನ 7 ಜನ ಅರೆಸ್ಟ್ ಮಾಡಿ ಹೊರಗೆ ಹಾಕಿ ನೋಡೋಣ, ಅವರ ಆತ್ಮಶಾಂತಿ ಅದು ಸಿಗುತ್ತೆ. ಅದಕ್ಕೆ ಈ ಮಲತಾಯಿ ತೋರಣ ಇದೆಯಲ್ಲ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಇದು